ನಾನು ಡಾಕ್ಟರ್ ನಾಗರಾಜ್ ಎಸ್ ಅಂಗಡಿ, ಆತ್ರೇಯ ಆಯುರ್ವೇದಾಲಯ, ದುರ್ಗಿಗುಡಿ, ಶಿವಮೊಗ್ಗ. ಆತ್ಮೀಯ ವೀಕ್ಷಕರೇ, ವಸಂತೆ ಕಾಲದಲ್ಲಿ ನಾವು ವಮನವನ್ನ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ವಸಂತೆ ನಿಶ್ಚಿತ ಶ್ಲೇಷ್ಮ ದಿನಕೃತ್ ಬಾವಿರಿರಿತಃ ಕಾಯಾಗ್ನಿ ಬಾಧತೆ ರೋಗ ಪ್ರಕೃತಿರ್ ಬಹುನ್ ತಸ್ಮಾತ್ ವಸಂತೆ ವಮನಾದಿನಿ ಕಾರಯೇ ಅಂತ ಹೇಳ್ತಾರೆ. ಅಂದ್ರೆ ವಮನ ಈ ವಸಂತ ಋತುವಿನಲ್ಲಿ ಸೂರ್ಯನ ಕಿರಣಗಳಿಂದ ಕಫವು ಕರಗಿ ಬಹಳಷ್ಟು ರೋಗಗಳನ್ನ ತರಬಹುದು, ಕಾಯಾಗ್ನಿಯನ್ನ ಒಂದು ತೊಂದರೆಯನ್ನ ನೀಡಿ ಅಗ್ನಿಮಾಂದ್ಯವನ್ನ ಮಾಡಿ. ಹಾಗಾಗಿ ವಸಂತ ಋತುವಿನಲ್ಲಿ ವಮನವನ್ನ ಮಾಡಿ ಆ ಕಫವನ್ನ ತೆಗೀರಿ, ರೋಗಕ್ಕೆ ಕಾರಣವಾಗುವಂಥದ್ದು ಅಂತ ಹೇಳ್ತಾರೆ. ಹಾಗಾಗಿ ಬಹಳಷ್ಟು ಜನರಿಗೆ ಊಟ ಮಾಡಿದ ತಕ್ಷಣ ಊಟ ಹೊರಗೆ ಬರುವಂಥದ್ದು, ಅಜೀರ್ಣ ಅನಿಸುವಂಥದ್ದು, ಹೊಟ್ಟೆ ಉಬ್ರ, ಎದೆ ಉರಿ, ಕುಳಿ ತೇಗು, ತಲೆನೋವು, ಥೈರಾಯ್ಡ್ ಸಮಸ್ಯೆ ಹಾಗೂ ಇನ್ನಿತರ ಲೈಫ್ ಸ್ಟೈಲ್ ಡಿಸಾರ್ಡರ್ ಆಗಿರ್ತಕ್ಕಂಥ PCOD, ಹಾಗೆ ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು, ಇವತ್ತಿನ ದಿನಮಾನಗಳಲ್ಲಿ ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು, ಅಥವಾ ಈ ಸಕ್ಕರೆ ಕಾಯಿಲೆ, ಎಲ್ಲದಕ್ಕೂ ಕೂಡ ಈ ವಮನ ಈ ಋತುವಿನಲ್ಲಿ ಋತುಕಾಲೀನ ಶೋಧನ ಅಂತ ಕರಿತೀವಿ. ಅಂದ್ರೆ ವಸಂತ ಕಾಲದಲ್ಲಿ ಇದನ್ನ ನಾವು ಮಾಡಿಸಿಕೊಂಡಿದ್ದೇ ಆಗಿದ್ದರೆ ಇಷ್ಟೆಲ್ಲ ರೋಗಕ್ಕೆ ನಾವು ಮದ್ದಾಗಿ ಅಥವಾ ಪರಿಣಾಮಕಾರಿ ಚಿಕಿತ್ಸೆಯಾಗಿ ರಾಮಬಾಣವಾಗಿ ಈ ವಮನವನ್ನ ನಾವು ಪರಿಗಣಿಸಬಹುದು. ಅದರಂತೆ ಈಗ ಆರೋಗ್ಯ ಆಕಾಂಕ್ಷಿಗಳಾಗಿರ್ತಕ್ಕಂಥ ಇವರು ಕೂಡ ಇವತ್ತು ನಾನು ವಮನ ಮಾಡಿಸಿದೆ, ಇವರಿಗೆ ಇಷ್ಟು ಕಫ ಬಂದಿದೆ ನೋಡಿ, ಇವತ್ತು ವಮನ ಮಾಡಿಸಿದ್ದೀನಿ, ಇಷ್ಟು ಕಫವು ಬಂದಿದೆ, ನೀವು ಗಮನಿಸಬಹುದು, ತುಂಬಾ ಕಫ ಇದೆ. ಇವರಿಗೂ ಕೂಡ ದೂರದವರು ಹಾಸನದಿಂದ ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ಟ್ರೀಟ್ಮೆಂಟ್ ಮಾಡಿದ್ದೀನಿ, ನಿನ್ನೆ ವಮನವನ್ನ ಮಾಡಿದ್ದೀನಿ. ಇಬ್ಬರಿಗೂ ದಂಪತಿಗಳಿಗೆ ನೇರವಾಗಿ ಅವರನ್ನ ಕೇಳೋಣ. ಮೇಡಮ್, ಏನನ್ನಿಸ್ತು ನಿನ್ನೆ ವಮನ ಮಾಡಿಸಿದಾಗ? ನಿಮ್ಗೆ ಅನ್ನಿಸ್ತಿದೆ ಸರ್? ತುಂಬ ಖುಷಿಯಾಗಿದೆ, ಹೊಟ್ಟೆ ಎಲ್ಲ ತುಂಬ ಕ್ಲಿಯರ್ ಆಗಿದೆ, ತುಂಬ ಫೀಲಿಂಗ್ಸು ನಮಗೆ ಹೊಟ್ಟೆ ಹಸು ಅನ್ನೋದಾಗಲಿ ಏನು ಸಮಯ ಬೇಕಾದ್ರೆ ಮಾತ್ರ ಸಿಗುತ್ತೆ ಅಷ್ಟೇ. ಆದರೆ ಬಾಕಿ ಟೈಮಲ್ಲಿ ತುಂಬ ಇನ್ಸೆಕ್ಟ್ ಆಯಿತು, ಊಟ ಜನಶಕ್ತಿ ಇಲ್ಲ, ಈಗ ಪರವಾಗಿಲ್ಲ ಬೆಟರ್. ನಿಮ್ಮದು? ನನಗೂ ಅಷ್ಟೇ ತುಂಬ ಹೊಟ್ಟೆ ನೋವು ಸಮಸ್ಯೆ ಇತ್ತು. ಮಣಿಪಾಲದಲ್ಲಿ ಹೋಗಿ ಆ್ಯಂಟಿಸ್ಕೋಪ್ ಎಲ್ಲ ಮಾಡಿದೆ, ಇಂಗ್ಲೀಷ್ ಮೆಡಿಸಿನ್ ತುಂಬ ತಿಂದೆ, ಆದರೂ ಇದರಿಂದ ಏನೂ ಎಫೆಕ್ಟ್ ಆಗಿಲ್ಲ. ಇವಾಗ ಸರ್ ನನಗೆ ವಮನ ಮಾಡಿಸಿದ್ದಾರೆ, ಹೊಟ್ಟೆ ತುಂಬ ಆರಾಮಾಗ್ತಾಯಿದೆ, ಇವಾಗ ಸ್ವಲ್ಪ ರಿಲೀಫ್ ಆಗ್ತಾ ಇದೆ. ಇವತ್ತಿಂದ ಟ್ರೀಟ್ಮೆಂಟ್ ಶುರು ಮಾಡ್ತೀನಿ, ಇನ್ನೂ ಸಹ ಇನ್ನೂ ಒಂದು 2-3 ದಿನ ಇತ್ತಂತ ಹೇಳ್ತಿದ್ದಾರೆ. ಇವತ್ತು ಫಸ್ಟ್ ದಿನ ನಂಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ತುಂಬ ಖುಷಿ ಆಗ್ತಿದೆ. ನೋಡಿ, ಈ ಎಲ್ಲ ರೋಗಕ್ಕೂ ಮೂಲಭೂತವಾದ ಕಾರಣಗಳನ್ನ ಮತ್ತು ಮೂಲಭೂತವಾದ ಪೆಥೋಜೆನಿಸಿಸ್ ಅನ್ನ ಪೆಥಾಲಜಿಯನ್ನ ಹುಡುಕಿ ಅದಕ್ಕೆ ಎಟಲಾಜಿಕಲ್ ಫ್ಯಾಕ್ಟರ್ಸ್ ಅನ್ನ ದೂರ ಇಟ್ಟು ಆ ಪೆಥೋಜೆನಿಸಿಸ್ ಅನ್ನ ಬ್ರೇಕ್ ಮಾಡಿ ಅದಕ್ಕೆ ಪ್ರಕೃತಿದಸ್ಥವಾದ ಔಷಧಿಗಳಿಂದ ನಾವು ಕಾಯಿಲೆಗಳನ್ನ 100ಕ್ಕೆ 100% ನಿಷಿದ್ಧವಾಗಿ ಪರಿಗಣಿಸಬಹುದಾಗಿದೆ. ಎಲ್ಲರೂ ಈ ತರದ ಆಯುರ್ವೇದ, ಯೋಗ, ಆಹಾರ ಪದ್ಧತಿಯನ್ನ ಫಾಲೋ ಮಾಡಿ ಅಂಗೈಯಲ್ಲಿ ಆಯುರ್ವೇದ, ಅಂಗೈಯಲ್ಲಿ ನಿಮ್ಮ ಆರೋಗ್ಯ ಅಂತ ತಿಳಿಸ್ತಾ ಇವತ್ತಿನ ಈ ನೇರ ಸಂದರ್ಶನವನ್ನು ಮುಗಿಸ್ತೇನೆ. ನಮಸ್ಕಾರ.